ನಮಸ್ಕಾರ ಸ್ನೇಹಿತರೆ. ವಿಧಾನಸಭಾ ಚುನಾವಣೆಯಲ್ಲಿ ಯೋಗೇಶ್ವರ್ ಅವರ ವಿರುದ್ಧ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಗೆದ್ದಿದ್ರು. ಆಗ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಸ್ನೇಹಿತರೆ, ಕುಮಾರಸ್ವಾಮಿ ಅವರು ಈ ಹಿಂದೆ ಬಿಜೆಪಿ ಜೊತೆಗೆ ಸೇರಿ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆ ಮಾಡಿದ್ರು. ಅದಾದ ಮೇಲೆ ಮುಸ್ಲಿಂ ವೋಟರ್ಸ್ ಜೆಡಿಎಸ್ ನಿಂದ ದೂರ ಇದ್ರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚನ್ನಪಟ್ಟಣ ಮತ್ತು ಹಾಸನ ವಿಧಾನಸಭಾ ಕ್ಷೇತ್ರ ಈ ಎರಡು ಬಿಟ್ಟು ಉಳಿದೆಲ್ಲ ಕಡೆ ಮುಸ್ಲಿಂ ಮತದಾರರು ಕಾಂಗ್ರೆಸ್ನ ಬೆಂಬಲಿಸಿದ್ರು. ಇದಕ್ಕೆ ಕಾರಣ ನಿಮಗೂ ಗೊತ್ತೇ ಇದೆ. ಚನ್ನಪಟ್ಟಣ ಮತ್ತು ಹಾಸನ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಂಗಿದೆಯಪ್ಪ ಲೆಕ್ಕಾಚಾರ ಅಂದ್ರೆ, ಮುಸ್ಲಿಮರೇನಾದ್ರೂ ಕಾಂಗ್ರೆಸ್ನ ಬೆಂಬಲ ಕೊಡೋದಿಕ್ಕೆ ಹೋದ್ರೆ ಅಲ್ಲಿ ಬಿಜೆಪಿ ಗೆದ್ದು ಬಿಡುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಮುಸ್ಲಿಂ ಮತದಾರರು ಜೆಡಿಎಸ್ ನ ಬೆಂಬಲಿಸಿದ್ರು, ಉಳಿದೆಲ್ಲ ಕಡೆ ಕಾಂಗ್ರೆಸ್ ನ ಬೆಂಬಲಿಸಿದ್ರು. 2023ರ ವಿಧಾನಸಭಾ ಚುನಾವಣೆ ಆದ ಮೇಲೆ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ 24ರ ಲೋಕಸಭಾ ಚುನಾವಣೆಯನ್ನು ಬಿಜೆಪಿ ಮತ್ತು ಜೆಡಿಎಸ್ ಒಂದಾಗಿ ಎದುರಿಸಿದ ಪರಿಣಾಮವಾಗಿ 19 ಸೀಟ್ಗಳನ್ನ ಮೈತ್ರಿಕೂಟ ಗೆದ್ದಿದೆ. ಆಗ ಸಿಪಿ ಯೋಗೇಶ್ವರ್ ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರನ್ನು ಬೆಂಬಲಿಸಿದ್ದೇ ನನಗೆ ಚನ್ನಪಟ್ಟಣ ಟಿಕೆಟ್ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ. ಆದ್ರೆ ಈಗ ಕುಮಾರಸ್ವಾಮಿ ಅವರು ಉಲ್ಟಾ ಹೊಡಿತಾ ಇದ್ದಾರೆ. ಚನ್ನಪಟ್ಟಣ ಟಿಕೆಟ್ ನ ಬಿಜೆಪಿಗೆ ಬಿಟ್ಕೊಡೋ ಮಾತೇ ಇಲ್ಲ. ಇದನ್ನು ಹೇಳಿರೋರು ಬೇರೆ ಯಾರು ಅಲ್ಲ, ಕುಮಾರಸ್ವಾಮಿ ಅವರೇ. ಹಾಗಾದ್ರೆ ಏನಿದು ವಿಚಾರ? ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಸಿಗಲ್ವಾ ಮೈತ್ರಿ ಅಭ್ಯರ್ಥಿಯಾಗಿ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು, ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿಕೂಟ ಭರ್ಜರಿ ಬೇಟೆಯಾಡಿದೆ. ಹಾಸನ ಒಂದನ್ನು ಹೊರತುಪಡಿಸಿ ಉಳಿದೆಲ್ಲ ಕ್ಷೇತ್ರಗಳಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಮೈತ್ರಿಕೂಟ ಸಕ್ಸಸ್ ಆಗಿದೆ. ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಇದೆಯಲ್ಲ, ಅಲ್ಲಂತೂ ಈ ಮೈತ್ರಿಕೂಟ ಭರ್ಜರಿ ಸಕ್ಸಸ್ ಆಗಿ ಡಾಕ್ಟರ್ ಮಂಜುನಾಥ್ ಅವರು 2,60,000ಕ್ಕೂ ಹೆಚ್ಚು ವೋಟ್ಗಳ ಅಂತರದಿಂದ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಡಿ.ಕೆ. ಸುರೇಶ್ ಅವರನ್ನು ಸೋಲಿಸಿದ್ರು. ಮಂಡ್ಯದಲ್ಲೂ ಸಹ ಕುಮಾರಸ್ವಾಮಿ ಅವರು ಗೆದ್ದಿದ್ದಾರೆ. ಹಾಗಾಗಿ ಅವರ ಶಾಸಕ ಸ್ಥಾನ ಚನ್ನಪಟ್ಟಣಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಬೈ ಎಲೆಕ್ಷನ್ ಅಲ್ಲಿಗೆ ನಡೆಯಬೇಕು. ಯೋಗೇಶ್ವರ್ ಅವರು ನಿನ್ನೆ ಅಷ್ಟೇ ಹೇಳಿದ್ರು, ಕುಮಾರಸ್ವಾಮಿ ಅವರು ನನಗೆ ಸ್ಪರ್ಧೆ ಮಾಡ್ಲಿಕ್ಕೆ ಹೇಳಿದ್ದಾರೆ, ನಾನು ತಯಾರಾಗ್ತಾ ಇದ್ದೀನಿ ಅಂತ. ಆದ್ರೆ ಕುಮಾರಸ್ವಾಮಿ ಅವರು ಇದಕ್ಕೆ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಇಲ್ಲ ಇಲ್ಲ, ಇದು ನಮ್ಮ ಕ್ಷೇತ್ರ, ಜೆಡಿಎಸ್ ಕ್ಷೇತ್ರ, ನಾವು ಹೆಂಗ್ ಬಿಟ್ಕೊಡಕ್ ಸಾಧ್ಯ? ನಾವು ನಮ್ಮ ಕಾರ್ಯಕರ್ತರ ಜೊತೆಗೆ ಕೂತು ವಿಚಾರ ಮಾಡಿ ಯಾರಾಗಬೇಕು ಅಭ್ಯರ್ಥಿ ಅನ್ನೋದನ್ನ ತೀರ್ಮಾನ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳ್ಬಿಟ್ರು. ಈಗ ಆಕಾಶವೇ ಕಳೆದುಕೊಂಡು ಬಿದ್ದ ಅನುಭವ ಆಗಿದೆ ಸಿಪಿ ಯೋಗೇಶ್ವರ್ ಅವರಿಗೆ. ಸುಮಾರು 8 ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿ 5 ಬಾರಿ ಗೆದ್ದಿದ್ದಾರೆ ಸಿಪಿ ಯೋಗೇಶ್ವರ್ ಅವರು. ಕುಮಾರಸ್ವಾಮಿ ಅವರು ಈ ಕ್ಷೇತ್ರದಿಂದ 2 ಬಾರಿ ಗೆದ್ದಿದ್ದಾರೆ. ಈ ಕ್ಷೇತ್ರಕ್ಕೆ ಚಿರಪರಿಚಿತ ಅಂತ ಹೇಳ್ಕೊಳ್ಬೇಕಾದ ವ್ಯಕ್ತಿ ಯಾರಂದ್ರೆ ಅದು ಸಿಪಿ ಯೋಗೇಶ್ವರ್ ಅವರು. ಇದೇ ಕಾರಣನ ಮುಂದೊಡ್ಡಿ ಅವರು ಟಿಕೆಟ್ ಕೇಳ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಉತ್ತಮ ಕಾರ್ಯಗಳನ್ನು ಸಹ ಸಿಪಿ ಯೋಗೇಶ್ವರ್ ಅವರು ಮಾಡಿದ್ದಾರೆ. ಸ್ನೇಹಿತರೆ, ಕುಮಾರಸ್ವಾಮಿ ಅವರ ಪ್ಲಾನ್ ಹೆಂಗಿದೆಯಪ್ಪ ಅಂದ್ರೆ, ಈ ಹಿಂದೆ ಡಿ.ಕೆ. ಶಿವಕುಮಾರ್ ಅವರು ಒಂದು ದಾಳ ಉರುಳಿಸಿದ್ರು, ಬೈ ಎಲೆಕ್ಷನ್ ಗೆ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ. ಆಗ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಇಲ್ಲಿಂದ ನಿಲ್ಲೋದಿಲ್ಲ, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯನ್ನು ನಿಲ್ಲಿಸಲಾಗುವುದು ಅಂತ ಹೇಳ್ತಾ ಇದ್ರು. ಯಾವಾಗ ಡಿ.ಕೆ. ಶಿವಕುಮಾರ್ ಅವರು ಇಲ್ಲ ಇಲ್ಲ ನಾನು ನಿಲ್ಲಲ್ಲ, ನಮ್ಮ ಕುಟುಂಬದ ಡಿ.ಕೆ. ಸುರೇಶ್ ಅವರು ಮತ್ತು ನಮ್ಮ ಪುತ್ರಿ ಐಶ್ವರ್ಯ ಅವರನ್ನು ಸಹ ಈ ಕ್ಷೇತ್ರದಲ್ಲಿ ನಿಲ್ಲಿಸಲ್ಲ ಅಂತ ಯಾವಾಗ ಕ್ಲಾರಿಟಿ ಕೊಟ್ರು, ಅದಾದ ಮೇಲೆ ಈಗ ಮತ್ತೆ ಎಚ್.ಡಿ. ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮುಂದಿಟ್ಟು ನಮ್ಮ ಪಕ್ಷದವರನ್ನ ಇಲ್ಲಿಂದ ನಿಲ್ಲಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು 2019ರಲ್ಲಿ ಮಂಡ್ಯದ ಲೋಕಸಭಾ ಕ್ಷೇತ್ರದಲ್ಲಿ ಸೋತಿದ್ರು. 2023ರಲ್ಲಿ ರಾಮನಗರ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡಿ ಅಲ್ಲೂ ಸಹ ಕಾಂಗ್ರೆಸ್ ಅಭ್ಯರ್ಥಿಯ ಎಗೇನ್ಸ್ಟ್ ಸೋತ್ರು. 2 ಬಾರಿ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿರೋದ್ರಿಂದ ಕುಮಾರಸ್ವಾಮಿ ಅವರು ಅವರ ವಿಚಾರದಲ್ಲಿ ಎಚ್ಚರಿಕೆಯ ನಡೆ ಇಡುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಚನ್ನಪಟ್ಟಣ ಕ್ಷೇತ್ರದಿಂದ ಅಭ್ಯರ್ಥಿಯನ್ನಾಗಿ ಮಾಡಿದ್ರೆ ಸೇಫ್ ಆಗಬಹುದು, ಬಿಜೆಪಿಯ ಮತಗಳು ಸೇರಿ ನಾವು ನಿರಾಯಾಸವಾಗಿ ಗೆಲ್ಲಬಹುದು ಅನ್ನೋದು ಕುಮಾರಸ್ವಾಮಿ ಅವರ ಲೆಕ್ಕಾಚಾರ. ಆದ್ರೆ ಆಕಾಂಕ್ಷಿಯಾಗಿದ್ದಂತಹ ಯೋಗೇಶ್ವರ್ ಅವರ ಕತೆ ಏನು? ಮೂಲಗಳ ಪ್ರಕಾರ ಈಗ ಸಿಪಿ ಯೋಗೇಶ್ವರ್ ಅವರು ಗಟ್ಟಿಯಾಗಿ ನಿಂತಿದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿ ನನ್ನನ್ನ ಮಾಡಿ ಬಿಡಿ, ಚುನಾವಣೆಗೆ ನಾನು ಸ್ಪರ್ಧೆ ಮಾಡೋದು ನಿಶ್ಚಿತ, ಕೇಳಬೇಕಾಗಿದ್ದು ನನ್ನ ಧರ್ಮ, ಹಾಗಾಗಿ ಕುಮಾರಸ್ವಾಮಿ ಅವ್ರನ್ನ ಕೇಳದೆ. ಈಗ ಜೆಡಿಎಸ್ ಅಭ್ಯರ್ಥಿಯನ್ನ ಹಾಕ್ತೀನಿ ಅಂದ್ರೆ ನನ್ನದೇನೋ ಅಭ್ಯಂತರ ಇಲ್ಲ, ನಾನಂತೂ ಚುನಾವಣೆಗೆ ನಿಲ್ಲೋದು ನಿಶ್ಚಿತ ಅನ್ನುವ ಮೂಲಕ ತ್ರಿಕೋನ ಸ್ಪರ್ಧೆ ಏನಾದ್ರೂ ಈ ಬಾರಿ ಬೈ ಎಲೆಕ್ಷನ್ ಅಲ್ಲಿ ಏರ್ಪಡುತ್ತಾ? ಸ್ನೇಹಿತರೆ, ಆಗೊಂದು ವೇಳೆ ಟ್ರಯಾಂಗುಲರ್ ಫೈಟ್ ಏನಾದ್ರೂ ಆದ್ರೆ ಇದು
ಬಿಜೆಪಿ ಮತ್ತು ಜೆಡಿಎಸ್ಗೆ ಲಾಸ್ ಆಗಿ ಕಾಂಗ್ರೆಸ್ಗೆ ಪ್ಲಸ್ ಆಗುವ ಸಾಧ್ಯತೆಗಳೇ ಜಾಸ್ತಿ. ಸದ್ಯಕ್ಕೆ ಸಿಪಿ ಯೋಗೇಶ್ವರ್ ಅವರು ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಅವರು ವರ್ಸಸ್ ಕಾಂಗ್ರೆಸ್ ಅನ್ನುವಂತ ಸ್ಥಿತಿ ಚನ್ನಪಟ್ಟಣದಲ್ಲಿ ನಿರ್ಮಾಣ ಆಗ್ತಾ ಇದೆ. ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡಲ್ಲ ಅನ್ನೋದ್ರ ಅರ್ಥ ಯೋಗೇಶ್ವರ್ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ. ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಒಬ್ರು ಸ್ಪರ್ಧೆ ಮಾಡಿರ್ತಾರೆ. ಹಾಗಾಗಿ ಟ್ರಯಾಂಗ್ಯುಲರ್ ಫೈಟ್ ಅಂದಿತ್ತು. ಸ್ನೇಹಿತರೆ, ಇಲ್ಲಿ ಬಿಜೆಪಿಯ ಕಾರ್ಯಕರ್ತರು ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ, ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲ್ಲಬೇಕು ಅಂದ್ರೆ, ಡಿ ಕೆ ಶಿವಕುಮಾರ್ ಬಣವನ್ನು ಎದುರಿಸಿ ಗೆಲ್ಲಬೇಕು ಅಂದ್ರೆ ಒಂದು ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಬೇಕು, ಇಲ್ಲ ಸಿಪಿ ಯೋಗೇಶ್ವರ್ ಅವರು ನಿಲ್ಬೇಕು. ಅಕಸ್ಮಾತ್ ಇಬ್ರು ಏನಾದ್ರೂ ಸಪರೇಟ್ ಆಗಿ ನಿಂತ್ರು ಅಂದ್ರೆ ಅದು ಕಾಂಗ್ರೆಸ್ ಅಭ್ಯರ್ಥಿಗೆ ಲಾಭ ಆಗುತ್ತೆ. ಹಾಗೆ ಮಾಡುವುದು ಬೇಡ ಅನ್ನುವ ಮನವಿಯನ್ನು ಸಹ ಬಿಜೆಪಿ ಅವರು ಕುಮಾರಸ್ವಾಮಿ ಅವರಿಗೆ ಮಾಡಿದ್ದಾರೆ. ಆದ್ರೆ ಅಂತಿಮ ನಿರ್ಧಾರವನ್ನು ಕುಮಾರಸ್ವಾಮಿ ಅವರು ತೆಗೆದುಕೊಳ್ಳಲಿದ್ದಾರೆ. ಯಾಕಂದ್ರೆ ಈ ಕ್ಷೇತ್ರ ಜೆಡಿಎಸ್ ಅಂದ್ರೆ ಇಲ್ಲಿ ಕ್ಲಿಯರ್ ಆಗ್ತಾ ಇರೋದೇನಪ್ಪಾ ಅಂದ್ರೆ, ಕಾಂಗ್ರೆಸ್ ವರ್ಸಸ್ ಮೈತ್ರಿ ಅಭ್ಯರ್ಥಿ ಆದ್ರೆ ಮೈತ್ರಿ ಅಭ್ಯರ್ಥಿ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ. ಅಕಸ್ಮಾತ್ ಏನಾದ್ರು ಕಾಂಗ್ರೆಸ್ ವರ್ಸಸ್ ಸಿಪಿ ಯೋಗೇಶ್ವರ್ ವರ್ಸಸ್ ಮೈತ್ರಿ ಅಭ್ಯರ್ಥಿ ಆದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ. ಗೆಲುವನ್ನು ಅರಿವಾಣದಲ್ಲಿಟ್ಟು ಕಾಂಗ್ರೆಸ್ಗೆ ಕೊಟ್ಟಂತಾಗತ್ತೆ. ಈ ಕಡೆ ಬಿಜೆಪಿಯ ಮೂಲಗಳೇನ್ ಹೇಳುತ್ತಪ್ಪ ಅಂದ್ರೆ, ನಿಖಿಲ್ ಕುಮಾರಸ್ವಾಮಿ ಅವರನ್ನು ಮೈತ್ರಿ ಅಭ್ಯರ್ಥಿ ಮಾಡೋದಕ್ಕೆ ಯಾವುದೇ ತಕರಾರನ್ನು ಬಿಜೆಪಿಯವರು ಎತ್ತಾ ಇಲ್ಲ. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಬಿಟ್ಟು ಬೇರೆಯವ್ರಿಗೆ ಏನಾದ್ರು ಟಿಕೆಟ್ ಕೊಡೋದಾದ್ರೆ ಅದು ಸಿಪಿ ಯೋಗೇಶ್ವರ್ ಅವ್ರಿಗೆ ಕೊಡಿ. ಇದು ಬಿಜೆಪಿ ಅವರು ಮಾಡ್ತಾ ಇರ್ತಕ್ಕಂತ ವಾದ. ಸ್ನೇಹಿತರೆ, ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ಚನ್ನಪಟ್ಟಣ ಕ್ಷೇತ್ರದಲ್ಲಿ ಬಿಜೆಪಿಯ ಸಾಮರ್ಥ್ಯಕ್ಕಿಂತ ಯೋಗೀಶ್ವರ್ ಅವರ ಸ್ವಂತ ಬಲ ಜಾಸ್ತಿ. ಇದಕ್ಕೆ ಉದಾಹರಣೆಯಾಗಿ 1999 ವಿಧಾನಸಭಾ ಎಲೆಕ್ಷನ್ ನಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತು ಆಯ್ಕೆಯಾಗಿದ್ದಂತವರು ಸಿಪಿ ಯೋಗೇಶ್ವರ್ ಅವರು. ಮತ್ತೆ 2004 ಸಿಪಿ ಯೋಗೇಶ್ವರ್ ಅವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಆಯ್ಕೆಯಾಗ್ತಾರೆ. 2008 ಮತ್ತೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಗೆದ್ದಿರ್ತಾರೆ. 2013 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಟಿಕೆಟ್ ಕೊಡೋದಿಲ್ಲ. ಆಗ ಸಮಾಜವಾದಿ ಪಕ್ಷದಿಂದ ಟಿಕೆಟ್ ತಂದು ಗೆಲ್ತಾರೆ. 2018 ಕುಮಾರಸ್ವಾಮಿ ಅವರು ಗೆಲ್ತಾರೆ. 2023 ಮತ್ತೆ ಕುಮಾರಸ್ವಾಮಿ ಅವರು 2ನೇ ಬಾರಿ ಗೆಲ್ತಾರೆ. ಇಲ್ಲಿ ನಾನು ಸಿಪಿ ಯೋಗೇಶ್ವರ್ ಅವರು ಸ್ವಂತ ಬಲ ಇದೆ ಚನ್ನಪಟ್ಟಣದಲ್ಲಿ ಅಂತ ಯಾಕೆ ಹೇಳಿದ್ನಪ್ಪ ಅಂದ್ರೆ, ಅದಕ್ಕೆ ಉದಾಹರಣೆ 1999 ಚುನಾವಣೆಯಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದು ಮತ್ತು 2013 ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ SP ಅಭ್ಯರ್ಥಿಯಾಗಿ ಗೆದ್ದಿದ್ದು. ಹಾಗಾಗಿ ಇಲ್ಲಿ ಬಿಜೆಪಿಯ ಸಾಮರ್ಥ್ಯಕ್ಕಿಂತ ಸಿಪಿ ಯೋಗೇಶ್ವರ್ ಅವರ ಫೇಸ್ ವ್ಯಾಲ್ಯೂ ಚನ್ನಪಟ್ಟಣದಲ್ಲಿ ಜಾಸ್ತಿ ಇದೆ. ಅವರನ್ನು ಹೊರತುಪಡಿಸಿದ ಮೈತ್ರಿ ಅಭ್ಯರ್ಥಿ ಆದ್ರೆ ಗೆಲುವು ಕಷ್ಟ. ಸ್ನೇಹಿತರೆ, ಒಟ್ಟಾರೆಯಾಗಿ ಮಗನಿಗಾಗಿ ಈ ಕ್ಷೇತ್ರನ ಉಳಿಸಿಕೊಳ್ಳೋದಕ್ಕೆ ಜೆಡಿಎಸ್ ನ ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡಿದಂತಿದೆ. ಒಂದು ವೇಳೆ ಇದು ಆಗಿದ್ದೇ ಆದ್ರೆ ತ್ರಿಕೋನ ಸ್ಪರ್ಧೆ ಆಗೋದು ಗ್ಯಾರಂಟಿ. ಹಾಗಾದಾಗ ಮೈತ್ರಿ ಅಭ್ಯರ್ಥಿಗಿಂತ ಕಾಂಗ್ರೆಸ್ಗೆ ಅನುಕೂಲಗಳು ಜಾಸ್ತಿ ಆಗೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥ ವಿಚಾರ. ಇದರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.